ಬೆಂಗಳೂರಿಗೆ ಅಲ್ಲೇ ಇದ್ದೀರಿ ಮಗಳ ತಲೆ ಹಾಸ್ಪಿಟ್ಲಿಗೆ ಹೋದ್ರ ಕ್ಯಾನ್ಸರ್ ಅಂತೇಳಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಕಳ್ಸಿದ್ರಿ. ಅಲ್ಲೆಲ್ಲ ನೋಡಿ ಅಂಜಿಕ್ ಬಂದ. ಆಮೇಲೆ ಹಿಂಗೆ ನಮ್ ಕೂಡ ಕೆಲಸ ಮಾಡೋರೊಬ್ರಿ ತಾಯಿ ಬಂದಿದ್ರು, ಅವ್ರಿಗೆ ಕಾಣಿಕೆ ಕೊಟ್ಟು ಕಳ್ಸಿ ನನ್ ಕೈ ಮುಗಿದ್ನೇರಿ. ನನ್ನ ಗಂಡಗೆ ಏನ ಹೆಸರು ಇಡ್ಲಾರ್ದಂಗೆ ಬರ್ಲಿ ಅಂತ ಅಲ್ಲಿ ಹೋಗಿ ಹಿಂದಕ್ ಬಂದ್ಬಿಟ್ಟಿರಿ. ಹಾಸ್ಪಿಟ್ಲಿಗೆ ಹೋಗಿ ಇಬ್ರು ಗಂಡ ಹೆಂಡತಿ ಅಂತ ಅವೆಲ್ಲ ನೋಡಿ ಬಂದ್ಮೇಲೆ ಒಂದ್ ವಾರಕ್ಕೆಲ್ಲ ಆರಾಮಾಗಿ ಅಲ್ಲಿನ ಡಾಕ್ಟರ್ ತಲೆ ಹೋದ್ರೆ ಏನಿಲ್ಲ, ಅಲ್ಲೂ ಸ್ವಲ್ಪ ಇದಾಗ್ಯಾವ ಅಂತ ಹೇಳಿದ್ರು ಸರ್. ಅವಾಗಿಂದ ಬರ್ಬೇಕಂತ ಅವಾಗಿಂದ ಇವಾಗ ಮಾಡ್ತಾ ಇದ್ದಾರ್ರಿ. ಮನೆಯಲ್ಲಿ ಅಮ್ಮಂದ ಅವಾಗಿಂದ ಪೂಜೆ ಮಾಡ್ತಾ ಇದ್ದೀನಿ. ಅಣ್ಣ ಅಂತೀನಿ, ಅಣ್ಣ 44 ತಮ್ಮ ಅಂತೀನಿ, ತಮ್ಮ ಕೊಡ್ತೀನಿ ಅಣ್ಣ. ತಮ್ಮ ನನ್ ನಿನ್ಕಿನ ಹೆಚ್ಚಿಂದ ಏನಿಲ್ಲ, ನನ್ಗೆ ಯಾರು ಗಂಡ್ಮಕ್ಳು ಇಲ್ಲ, ಇಬ್ರು ಹೆಣ್ಮಕ್ಳೇ. ಆಸ್ತಿ ನಿನ್ಗೆ ಕೊಡ್ತೀನಿ. ನೀನು ಖುಷಿಯಾಗಿರೋದಕ್ಕೆ ಅದಕ್ಕಿಂತ ದೊಡ್ಡ ಐಶ್ವರ್ಯ ಆಸ್ತಿ ಅದು ಬೇಡ. ಯಾಕಂದ್ರೆ ಈಗ ನಿನ್ ಗಂಡ ನಿನ್ ಖುಷಿ ಇದ್ದಾನಲ್ಲ, ಅದಕ್ಕಿಂತ ಐಶ್ವರ್ಯ ಆಸ್ತಿ ಮತ್ತೆ ಬೇಕಾಗುತ್ತೆ ಬೇರೆ ಅಂದ್ರೆ. 6 ತಿಂಗಳಿದ್ದಾನೆ ಹಿಂಗೆ ಅಮ್ಮಂತಾಗ ಬೇರೆ ಬೇರೆ ಪ್ರಯಾಣ ಆಗಿ ಬಿಟ್ಟಿದ್ದೇವೆ. ಯಾವ ಊರು ಮಮ್ಮಿ? ನಮ್ದು ಸಿಂಧನೂರು, ರಾಯಚೂರು ಡಿಸ್ಟಿಕ್. ಸಿಂಧನೂರು ಬಹಳ ದಿನ ಆಯ್ತು ಅಂದ್ಬಿಟ್ಟು. ಇದು ನೀವು ನಿನ್ನ ಮುತ್ತೈದೆಗಳಿಗೆ ಚೆನ್ನಾಗಿರ್ಲಿ. ಬಾವಾ, ನೀನು ಅವ್ರಿಗೆ ಕಟ್ಟಿದ್ದಲ್ಲ, ನೀನು ಈಗ ಕಟ್ಟಿದ್ದೆ.